ಸರ್ ಇನ್ನೊಂದೆರಡು ಪ್ರಮುಖವಾದಂಥ ಪ್ರಶ್ನೆಗಳಿತ್ತು ಸರ್. ಒಂದು, ಈ ದೊಡ್ಡಬಳ್ಳಾಪುರ ಲೇಕು ಪೂರ್ತಿ ಕಂಟಾಮಿನೇಟೆಡ್ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ವರದಿ ಬರುತ್ತೆ ಸರ್. ಆ ವರದಿ ಸಂಬಂಧವಾಗಿ ಸ್ವಯಂ ಪ್ರೇರಿತ ಅಥವಾ ಸೋಮೋಟೋ ಕೇಸ್ ದಾಖಲು ಮಾಡ್ಕೊಂಡು ಏನು ಮಾಡಿದ್ರಿ ಆ ಕೇಸ್ನ ಅಂತ? ನನಗೆ ಆ ಪೇಪರ್ ನೋಡಿದ ತಕ್ಷಣ ಅಲ್ಲಿ ಹೋಗ್ಬೇಕು ಅನಿಸ್ತು. ಮಧ್ಯಾಹ್ನ ಇದ್ದಕ್ಕಿದ್ದಂಗೆ ನಮ್ಮ ಟೀಮ್ ತಗೊಂಡು ನಾನು ಹೋದೆ. ಅಲ್ಲಿ ಸುತ್ತು ಒಂದು 25 ಹಳ್ಳಿಗಳಿದೆ. ಆ ಕೆರೆ ಹೆಂಗಿದೆ ಅಂದರೆ ಆ ಉದ್ದಕ್ಕೂ ಕೆರೆ ಒಳ್ಳೆ ಅಲ್ಲೂ ನಾವು ಟೂರಿಸಂ ಸ್ಪಾಟ್ ಮಾಡ್ಬೋದು, ಆ ಥರ ಜಾಗ ಇದೆ. ಒಳ್ಳೆ ಜಾಗ ಇದೆ. ಆ ನೀರು ಒಳಗಡೆ ಹೆಂಗಿದೆ ಅಂದರೆ ಒಂದು 10 ಅಡಿ ತೆಗೆದ್ರು ಮಣ್ಣು ಕಪ್ಪಗೆ, ಅಂದರೆ ಪೊಲ್ಯೂಟೆಡ್ 300 ಕಂಪ್ನಿಗಳಿದೆ ಅಲ್ಲಿ. ಆ ಕಂಪ್ನಿ ಗಲೀಜೆಲ್ಲ ಇದಕ್ಕೆ ಹೋಗುತ್ತೆ, ಕ್ಯಾರೆಗಳಿಗೆ ಹೋಗುತ್ತೆ. ತಮಾಷೆ ಏನು ಅಂದರೆ ಆ ಊರವ್ರು ಯಾರೂ ಕುಡಿಯೋ ನೀರಿಲ್ಲ. 25 ಹಳ್ಳಿಗೆ ಬೇರೆ ಕಡೆಯಿಂದ ಸಪ್ಲೈ ಮಾಡ್ತಾ ಇದ್ದಾರೆ ದೂರ. ಒಂದಾನೊಂದು ಕಾಲಕ್ಕೆ ಆ ಕೆರೆ ನೀರು ಕೊಟ್ಟಿರುತ್ತೆ ಸರ್ ಅವ್ರಿಗೆ, ಕುಡಿಯೋ ನೀರು ಕೊಟ್ಟಿರುತ್ತದೆ ಅವ್ರಿಗೆ. ಅದು ಕುಡಿಯೋ ನೀರೇ, ಚೆನ್ನಾಗಿರೋ ಕೆರೆಗಳೇ. ಓಕೆ, ದೊಡ್ಡಬಳ್ಳಾಪುರ ಗಲೀಜ್ ನೀರು, ಫ್ಯಾಕ್ಟ್ರಿ ಗಲೀಜ್ ನೀರು ಎಲ್ಲ ಕೆರೆಗಳಿಗೆ ಹೋಗಿ 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 ಕಪ್ಪಗೆ ಈ ಥರ ಆಗಿದೆ. ಅದು ಪಕ್ಕದಲ್ಲಿ ಬೋರ್ವೆಲ್ ಹಾಕಿ ಚೆಕ್ ಮಾಡಿದ್ರು ಪಾಯ್ಸನಸ್ ವಾಟರ್, ಅಂದರೆ ಇದು ಕೆಮಿಕಲ್ ಇದೆ. ಅದನ್ನು ಏನು ಮಾಡಬೇಕು ಅಂತ ನಾನು ಹೋದಾಗ ಅದೆಲ್ಲ ವಿಚಾರಿಸಿದೆ ನಾನು. ಸುಮಾರು ಜನ ಆಸ್ತಮಾ ಕಾಯಿಲೆಗಳು ಆ ಬೋರ್ವೆಲ್ ಕುಡಿದು, ಈ ನೀರು ಕುಡಿಯೋಕೆ ಆಗಲ್ಲ ಬಿಡಿ, ಬೋರ್ವೆಲ್ ದೂರ ಹಾಕಿರೋ ನೀರು ಕುಡಿದು ಆಸ್ತಮಾ ಕಾಯಿಲೆಗಳು, ಕಿಡ್ನಿ ಫೇಲ್ಯೂರು, ಕ್ಯಾನ್ಸರ್ ಬಂದಿದೆ. ಒಂದು 55 ಜನ ಸತ್ತೋಗ್ಬಿಟ್ಟಿದ್ದಾರೆ. ಅಲ್ಲಿ ಪಕ್ಷಿಗಳು ಸತ್ತೋಗಿದೆ, ಪ್ರಾಣಿಗಳು ಸತ್ತೋಗಿದೆ. ನಾನು ಹೋದಾಗ ನನಗೆ ಭಾರಿ ಅದು ನೋಡಿದ ತಕ್ಷಣ ಏನ್ರಿ ಇದೇ ಸ್ವಾತಂತ್ರ್ಯನ ಅಂತ ಅನ್ಸ್ಬಿಡ್ತು ನನಗೆ. ಎಲ್ಲ ಹಳ್ಳಿ ಕಡೆ ರೌಂಡ್ ಹಾಕ್ಬಿಟ್ಟೆ. ಆಮೇಲೆ ಅಲ್ಲಿ ಎಸ್ಟೇಪ್ ಹಾಕಿದ್ದಾರೆ ರೆಗ್ಯುಲರ್. ಇದು ನಮ್ಮ ಕಡೆ ಹಳ್ಳಿ ಕಡೆ ನಾನು ಗದ್ದೆ ಎಲ್ಲ ಮಾಡ್ತಾ ಇದ್ವಿ. ಈಗ ಈ ಒಂದು ಕುಂಟೆ ಥರ ಮಾಡ್ತಾ ಗದ್ದೆಗಳು ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಷ್ಟೇ, ಏನೂ ಇಲ್ಲ. ಡೈಲ್ಯೂಟ್ ಆಗುತ್ತೆ ಅಷ್ಟೇ. ಆ ಕಪ್ಪಿಗೆ ಸ್ವಲ್ಪ ಡೈಲ್ಯೂಟ್ ಆಗುತ್ತೆ, ಬಿಟ್ಟರೆ ಕೆಮಿಕಲ್ ಹಂಗೆ ಇರ್ತದೆ. ಇದೆಲ್ಲ ಮಾಡಿದಕ್ಕೆ ಏನು ಮಾಡಬೇಕು ನಾನು ಕೇಸ್ ರಿಜಿಸ್ಟರ್ ಮಾಡಿ ಅಲ್ಲೇ ಸತ್ಯಾಗ್ರಹ ಎಲ್ಲ ಕೂತಿದ್ರು. ಇವಾಗ ಮೊನ್ನೆ ಏನೋ ಕ್ಯಾಬಿನೆಟಲ್ಲಿ 53 ಕೋಟಿ ಏನೋ ರಿಲೀಸ್ ಮಾಡಿದಾರಂತೆ. ಅದು 53 ಕೋಟಿಗೆ ಆಗೋದಿಲ್ಲ. ಅದೆಲ್ಲ ತೆಗಿಬೇಕು ಅಂದರೆ ಆ ನೀರು ಕಂಪ್ಲೀಟ್ ನಿಲ್ಲಿಸ್ಬೇಕು. ನಿಲ್ಲಿಸಿ ಆ 10 ಅಡಿ ಮಣ್ಣು ತೆಗಿಬೇಕು. ಮಣ್ಣು ತೆಗೆದು ಮತ್ತೆ ನ್ಯಾಚುರಲ್ ನೀರು ಬರೋದ್ರ ಮಾತ್ರ ಆ ಜನಗಳಿಗೆ ಅನುಕೂಲ ಆಗುತ್ತೆ. ನಾನು ಎಲ್ಲ ಫ್ಯಾಕ್ಟ್ರಿಗಳು ಹೋಗ್ಬಿಟ್ಟೆ. ಫ್ಯಾಕ್ಟ್ರಿ ಒಳಗಡೆ ನುಗ್ಗಿ ಅವ್ರೇನು ಎಸ್ಟಿಪ್ ಮಾಡಿದ್ದಾರೆ, ಏನು ಮಾಡ್ತಾರೆ ಚೆಕ್ ಮಾಡಿ ಇವಾಗ ಮತ್ತೆ ಎನ್ಕ್ವೈರಿ ನಡೀತಾ ಇದೆ. ಅಲ್ಲಿ ನಮ್ಮ ಎನ್ವೈರ್ಮೆಂಟ್ ಅವ್ರ ಆಫೀಸ್ ಒಳಗೆ ಇಲ್ಲೆಲ್ಲ ಬೇರೆ ಕಡೆ ಇತ್ತು. ಅಲ್ಲಿ ಬಂದಿರಿದ್ರೆ ರೂಮ್ ಚೆನ್ನಾಗಿಲ್ಲ ಅಂತ ಜಾಡಿಸ್ಬಿಟ್ಟೆ ನಾನು. 3 ದಿವಸ ಬಂದು ಸೆಟ್ ಮಾಡ್ಬೇಕು, ಅಲ್ಲಿ ಇರ್ಬೇಕು ನೀವು ಅಂತ. ರೂಮ್ ಶಿಫ್ಟ್ ಆಗಿದ್ದಾರೆ ಇವಾಗ, ಅಲ್ಲಿ ಬಂದು ಇದ್ದಾರೆ. ಅದೊಂದು ದೊಡ್ಡ ಇಶ್ಯೂ ಇದೆ. 25 ಹಳ್ಳಿ ಜನಕ್ಕೆ ನೀರು ಕುಡಿಯೋಂಗಿಲ್ಲ, ಆ ಥರ ಪ್ರಾಬ್ಲಮ್ ಆಗಿದೆ. ಅದಕ್ಕೊಂದು ಏನೋ ಗತಿ ಮಾಡ್ಬೇಕು, ಕೇಸ್ ನಡೆಸ್ತಾ ಇದ್ದೀನಿ. ಫೈನ್. ಇದೀಗ ಸರ್ ಮಧುಗಿರಿಯಿಂದ ವೆಂಕಟೇಶ್ ಅಂತ ಕರೆ ಮಾಡಿದ್ರೆ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ವೆಂಕಟೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಉಪಲೋಕಾಯುಕ್ತರು ನಮ್ಮ. ಹೇಳಿ ವೆಂಕಟೇಶ್. ನಮಸ್ತೆ ಸರ್. ನಮಸ್ಕಾರ ಸರ್. ನಿಮ್ಮ ನೋಡ್ಬಿಟ್ಟು ನನಗೂ ಸ್ವಲ್ಪ ಫೀಲಿಂಗ್ ಬಂತು ಸರ್. ನಮ್ಮ ಮಧುಗಿರಿ ತಾಲೂಕು ಪಟ್ಟೇಹಳ್ಳಿ ಹೋಬಳಿ ನಮ್ಮದು. ಹೇಳಿಪ್ಪ ಸರ್. ಪಟ್ಟೇಹಳ್ಳಿ ವಿಲೇಜಲ್ಲಿ NRG ವರ್ಕಲ್ಲಿ ಸಿಕ್ಕಾಪಟ್ಟೆ ಅಕ್ರಮ ಆಗಿದೆ. ಅದನ್ನ ನಾನು ಲೋಕಾಯುಕ್ತ ಆಫೀಸ್ ಅವ್ರ ಹತ್ರ ಕಾಲ್ ಕನೆಕ್ಟ್ ಮಾಡಿಟ್ಟು ಒಂದ್ಸಲ ಮಾತಾಡಿ ನೋಡಿದೆ. ಅವರು ನನ್ನ ಕೇಸ್ ರಿಜಿಸ್ಟರ್ ಮಾಡಬೇಕು ಅಂದ್ರೆ ನೀನು ಬರಲೇಬೇಕು ಸ್ಪಾಟ್ಗೆ, ನಾವು ಕರೆದಾಗ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಬೇಕಾಗಿಲ್ಲ ನೀನು ಕಳ್ಸಪ್ಪ, ನನಗೆ ಅಡ್ರೆಸ್ ಮಾಡಿ ನೀನು ಲೆಟರ್ ಹಾಕಪ್ಪ. ಸರ್ ನಿಮ್ದು ಅಡ್ರೆಸ್ ನಮಗೆ ಗೊತ್ತಾಗಲ್ವಲ್ಲ ಸರ್. ನನ್ನ ಹೆಸರು ಬಿ ವೀರಪ್ಪ, ಉಪಲೋಕಾಯುಕ್ತ, MS ಬಿಲ್ಡಿಂಗು, ಬೆಂಗಳೂರು ಹಾಕಿದ್ರೆ ಸಾಕು ಬಂದ್ಬಿಡ್ತದೆ. ಬಿ ವೀರಪ್ಪ, ನೀವೆಲ್ಲಿದ್ದೀರಿ? MS ಬಿಲ್ಡಿಂಗ್, ಬೆಂಗಳೂರು. ಸರ್ ನಾನು ಪಟ್ಟೇಹಳ್ಳಿ ವಿಲೇಜ್ ಅಲ್ಲಿ ಇದ್ದೀನಿ ಸರ್. ಅಲ್ಲಪ್ಪ, ಮಧುಗಿರಿ ಎಷ್ಟು ದೂರ ಆಗುತ್ತೆ ನಿಮಗೆ? ಸರ್ ಮಧುಗಿರಿ ಇಲ್ಲಿಂದ ಒಂದು ನನಗೆ 23 ಕಿಲೋಮೀಟರ್ಸ್ ಆಗುತ್ತೆ ಸರ್. ತುಮಕೂರಲ್ಲಿ ನಮ್ಮ ಲೋಕಾಯುಕ್ತ ಆಫೀಸ್ ಇದೆ. ಹೌದು ಸರ್. ಅಲ್ಲಿ ನೀವು ಕೊಟ್ಟರೆ ಸಾಕು, ಅವ್ರು ನಂಗೆ ಕಳಿಸ್ತಾರೆ. ಇಲ್ಲ ನಮಗೆ ನೀವು ಪೋಸ್ಟಲ್ಲಿ ಕಳಿಸ್ಬೇಡಿ, ನಾನು ರಿಜಿಸ್ಟರ್ ಮಾಡ್ತೀನಿ. ಓಕೆ ಸರ್. ಸರ್ ಒಳ್ಳೆ ಕೆಲಸ ಆಯಿತು ಸರ್. ಒಳ್ಳೇದಾಗಲಿಪ್ಪ, ದೇವ್ರು ಒಳ್ಳೇದು ಮಾಡಲಿಪ್ಪ. ಫೈನ್.